ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೋಲಾರದ ಹೆಣ್ಣುಮಗಳು ಗೀತಾ ರಾಘವೇಂದ್ರ. ಮೊಟ್ಟ ಮೊದಲ ಬಾರಿಗೆ ಏಕವ್ಯಕ್ತಿ ಪ್ರದರ್ಶನದಲ್ಲಿ ಪ್ರೇಮಮಯಿ ಹಿಡಿಂಬೆ ಎಂಬ ನಾಟಕವನ್ನು ಸತತವಾಗಿ 2 ತಿಂಗಳುಗಳ ಕಾಲ ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಬರುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲಿರಲಿ. ಹಿಡಿಂಬೆ ಅಂದರೆ ಒಬ್ಬ ರಾಕ್ಷಸಿ ಅಂತಂತೇಳಿ ಎಲ್ಲರ ದೃಷ್ಟಿಲಿ ಕಾಣ್ತಾಳೆ. ಆದರೆ ಈ ನಾಟಕದ ಮೂಲಕ ಹೇಳ್ತಾ ಇದ್ದೀವಿ, ಹಿಡಿಂಬೆ ಅಂದರೆ ಒಬ್ಬ ಪ್ರೇಮಮಯಿ ಹೆಣ್ಣು ಮಗಳು ಅಂತ. ಈಗ ಮನುಷ್ಯರಲ್ಲೇ ಬೇಕಾದಷ್ಟು ರಾಕ್ಷಸ ಗುಣ ಇದೆ. ಹಾಗಾಗಿ ರಾಕ್ಷಸಿಯಲ್ಲಿ ಪ್ರೇಮತ್ವ ಯಾಕೆ ಇರಬಾರ್ದು? ಅವಳಲ್ಲಿ ಪ್ರೇಮತ್ವ ಇದ್ದಿದ್ದಕ್ಕೆ ತಾನೇ ಭೀಮನಿಗೆ ಅವಳ ಮಧ್ಯೆ ಪ್ರೇಮ ಉಂಟಾಯಿತು, ಒಂದು ಮಗು ಆಯಿತು. ಹಾಗಾಗಿ ಒಬ್ಬ ಹೆಣ್ಣು ಈ ಕಡೆ ಗಂಡ ಇಲ್ಲ, ಮಕ್ಕಳು ಇಲ್ಲ ಅಂದಾಗ ಎಷ್ಟೆಲ್ಲ ಅನಾಥ ಪ್ರಜ್ಞೆ ಅವಳಲ್ಲಿ ಕಾಡಿ, ಅವಳೆಲ್ಲ ಎಷ್ಟೆಲ್ಲ ನೋವು ಹಿಂಸೆ ಅನುಭವಿಸ್ತಾಳೆ. ಅಷ್ಟೆಲ್ಲ ನೋವು ಹಿಂಸೆ ಇದ್ರೂ ಎದುರುಗಡೆ ನಗ್ನಗ್ತಾ ಇರ್ತಾಳೆ. ಅದನ್ನೆಲ್ಲ ತೋರಿಸುವಂತಹ ನಾಟಕ ಇದು. ಇದು ರಾಕ್ಷಸಿ ಆದಂಥ ಹಿಡಿಂಬೆ ಅಲ್ಲ, ಪ್ರೇಮಮಯಿ ಆದಂಥ ಹಿಡಿಂಬೆ. ನೀವೆಲ್ಲರೂ ಈ ನಾಟಕಕ್ಕೆ ಬಂದು ನೋಡಿ ಹರಸಿ ಹಾರೈಸಿ. ಎಲ್ಲ ವಯಸ್ಸಿನವರು ನೋಡ್ಬೋದು. ಎಲ್ಲ ವಯಸ್ಸಿನವ್ರಿಗೂ ಒಂದೊಂದು ರೀತಿಯ ಅನುಭವ ಸಿಗುತ್ತೆ, ಒಂದೊಂದು ರೀತಿ ಮಾಹಿತಿ ಸಿಗುತ್ತೆ. ಎಲ್ಲ ವಯಸ್ಸಿನವರು ಈ ನಾಟಕವನ್ನು ನೋಡ್ಬೋದು. ನನ್ನ ಹೆಸರು ಡಾಕ್ಟರ್ ಬೇಲೂರು ರಘುನಂದನ್ ಅಂತ, ನಾಟಕಕಾರ, ನಿರ್ದೇಶಕ. ಪ್ರೇಮಮಯಿ ಹಿಡಿಂಬೆ ಎನ್ನುವ ಒಂದು ಮಹತ್ವದ ಏಕವ್ಯಕ್ತಿ ರಂಗಪ್ರಯೋಗವನ್ನು ರಂಗವಿಜಯ ಸಂಸ್ಥೆ ಗೀತಾ ರಾಘವೇಂದ್ರ ಅವರ ಅಭಿನಯದಲ್ಲಿ ರಂಗಕ್ಕೆ ತರ್ತಾ ಇದೆ. ಇದು 18ನೇ ತಾರೀಕು ಮೊದಲನೇ ಪ್ರಯೋಗ ಆಗ್ತಾ ಇದೆ. ಈ ನಾಟಕ ಬಹುಶಃ ಎಲ್ಲರೊಳಗಡೆ ಇರುವಂಥ ಮನುಷ್ಯತ್ವ, ರಾಕ್ಷಸತ್ವ ಮತ್ತು ದೈವತ್ವ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಬೇಕಾದ ದಾರಿಯನ್ನು ಕೊಡುತ್ತೆ. ಅಂದರೆ ಈಗ ಪುರಾಣದಲ್ಲಿ ಮತ್ತು ಮಹಾಕಾವ್ಯದಲ್ಲಿ ಅನೇಕ ಪಾತ್ರಗಳನ್ನು ಅಂಚಿಗೆ ತಳ್ಳಿ ಅಥವಾ ನಿರ್ಲಕ್ಷ್ಯ ಮಾಡಿದಂಥ ಪಾತ್ರಗಳು ಬೇಕಾದಷ್ಟಿವೆ. ಅಂಥ ಪಾತ್ರಗಳಲ್ಲಿ ಹಿಡಿಂಬೆ ಕೂಡ ಒಂದು. ಹಿಡಿಂಬೆ ಅವಳಲ್ಲಿರುವ ಅಂತಃಕರಣ, ಅವಳಲ್ಲಿರುವ ಪ್ರೇಮ, ಅವಳಲ್ಲಿರುವ ವಾತ್ಸಲ್ಯ, ಈ ಗುಣಗಳು ಹೇಗೆ ಒಬ್ಬ ಹೆಣ್ಣಾಗಿ ವರ್ತಮಾನದಲ್ಲಿ ಈ ಕಾಲದಲ್ಲಿ ನಮ್ಮನ್ನು ರೂಪಿಸುತ್ತೆ ಅನ್ನೋದನ್ನು ಈ ನಾಟಕ ಮಾತಾಡುತ್ತೆ. ಸೊ ಎಲ್ಲರೂ ನೋಡಬೇಕಾದ ನಾಟಕ. ಮತ್ತು ಹಿಡಿಂಬೆಯನ್ನು ನಾವಿದ್ದುವರೆಗೂ ತಪ್ಪು ಅರ್ಥ ಮಾಡ್ಕೊಂಬಿಟ್ಟಿದ್ದೀವಲ್ಲ ಅಂತ ಅನಿಸುವಂಥ ನಾಟಕ ಇದಾಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ನೋಡಬೇಕಾದ ನಾಟಕ ಇದಾಗಿದೆ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ವಿನಂತಿ. ನಮಸ್ಕಾರ. ಪ್ರೇಮಮಯಿ ಹಿಡಂಬಿ ಅನ್ನುವಂಥ ಒಂದು ಏಕವ್ಯಕ್ತಿ ಪ್ರಯೋಗವನ್ನು ಬೇಲೂರು ರಘುನಂದನ್ ಅವರು ಬರೆದು ಅವರೇ ನಿರ್ದೇಶನ ಮಾಡಿದ್ದಾರೆ. ಕೋಲಾರದ ಮನೆಯ ಮಗಳಾದಂಥ ಗೀತಾ ರಾಘವೇಂದ್ರ ಈ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಇದೇ ತಿಂಗಳ 18ನೇ ತಾರೀಕು ಕೇಶವಕಲ್ಪ ಬೆಂಗಳೂರು ಮಲ್ಲೇಶ್ವರಂನ ರಂಗಮಂದಿರದಲ್ಲಿ. ಇದೊಂದು ನಿಜವಾದ ಮಹಿಳೆಯರ ಬದುಕನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನೋಡುವಂಥ ನಾಟಕ. ಇದು ರಾಕ್ಷಸಿಯ ಗುಣಗಳಿದೆ ಅಂದುಕೊಳ್ಳುವಂಥ ಹಿಡಂಬೆಯಲ್ಲಿ ಮಾನವೀಯ ಮೌಲ್ಯಗಳು, ಪ್ರೇಮಮಯತೆಯು ಇತ್ತು ಅನ್ನೋದನ್ನು ಎತ್ತಿ ತೋರಿಸುವಂಥ ಪ್ರಯತ್ನವನ್ನು ಡಾಕ್ಟರ್ ಬೇಲೂರು ರಘುನಂದನ್ ಮಾಡಿದ್ದಾರೆ. ಅದನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡು ಅದನ್ನು ಗೀತಾ ರಾಘವೇಂದ್ರ ಅವರು ಅಭಿನಯಿಸ್ತಾ ಇದ್ದಾರೆ. ಇದನ್ನು ರಂಗವಿಜಯ ತಂಡ ಬೇಲೂರು ರಘುನಂದನ್ ಸರ್ ಅಂತವರ ರಚನೆ ಮತ್ತು ನಿರ್ದೇಶನದ ಇಂಥ ನಾಟಕವನ್ನು ತಗೊಂಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಈ ಥರದ ಪ್ರಯೋಗಗಳನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಆಶಯ. ಆ ಪ್ರಯತ್ನದಲ್ಲಿ ರಂಗವಿಜಯ ಸದಾ ತುಡಿತಾ ಇರುತ್ತೆ ಮತ್ತು ಮಿಡಿತಾ ಇರುತ್ತೆ. ದಯವಿಟ್ಟು ನೀವೆಲ್ಲರೂ ತಪ್ಪದೆ ಮುಂದಿನ ಗುರುವಾರ ಅಂದರೆ 18ನೇ ತಾರೀಕು ಕೇಶವಕಲ್ಪ ರಂಗಮಂದಿರಕ್ಕೆ ಬಂದು ನಮ್ಮ ಈ ನಾಟಕವನ್ನು ನೋಡಬೇಕು ಅಂತೇಳಿ